श्रीगुरुभ्यो नमः। वन्दे वन्द्यं सदानन्दं वासुदेवं निरञ्जनम् ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ದ್ವಾದಶಸ್ತೋತ್ರ ನವಮಸ್ತೋತ್ರದಲ್ಲಿ 16ನೇ ಶ್ಲೋಕ. ಇತಿ ತವ ನುತಿವರ ಸತತರತೇರ್ಭವ ಸುಶರಣಮುರು ಸುಖತೀರ್ಥ ಮುನೇರ್ಭಗವನ್ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಇತಿ ತವ ನುತಿವರ ಸತತರತೇಃ ಭವ ಸುಶರಣಂ ಉರುಸುಖತೀರ್ಥ ಮುನೇಃ ಭಗವನ್ ಶುಭತಮ ಕಥಾಶಯ ಪರಮ ಸದಾ ಉದಿತ ಜಗದೇಕ ಕಾರಣ ರಾಮ ರಮಾ ರಮಣ. ಶಿವಪತಿ ತೀರ್ಥರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಸ್ತುತಿಂ ಉಪಸಂಹರತಿ. ಈ ಅಧ್ಯಾಯವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ, ಸ್ತೋತ್ರವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಇತಿ ಹೇ ಭಗವನ್, ಷಡ್ಗುಣೈಶ್ವರ್ಯ ಸಂಪನ್ನನಾದ ಪರಮಾತ್ಮನೇ, ಇತಿ ಈ ಹಿಂದೆ ಹೇಳಿದ ಪ್ರಕಾರ 15 ಶ್ಲೋಕಗಳಲ್ಲಿ ಏನು ಹೇಳಿದ್ದಾರೆ ಅದನ್ನ ಉರು ಅಧಿಕಂ ಯಥಾ ಭವತಿ ತಥಾ ತವ ನುತಿವರಂ ಸ್ತೋತ್ರ ಉತ್ತಮಂ. ಇದೇನಾಗಿದೆ? ಅತೀ ಉತ್ತಮವಾದ ಸ್ತೋತ್ರ ಆಗಿದೆ. ನುತಿವರ ಸತತ ರತೇರ್ಭವ. ಸತತಂ ರತಿ ಅಂದ್ರೆ ಆಸಕ್ತಿ ಯಸ್ಯ, ಯಾರಿಗೆ ನನಗೆ ಅಂದ್ರೆ ತನ್ನನ್ನು ಹೇಳ್ಕೊತಾರೆ, ಈ ರೀತಿಯಾಗಿ ಸ್ತೋತ್ರ ಮಾಡಿ ಸದಾ ನಿನ್ನಲ್ಲೇ ಆಸಕ್ತಿ ಇರುವ ಸುಖತೀರ್ಥ ಮುನೇಹೆ, ಆನಂದ ತೀರ್ಥ ಮುನಿಯಾದ ನನಗೆ, ನನಗೆ ಸುಶರಣಂ ಭವ. ಸುಶರಣಂ ಅಂದ್ರೆ ಸುಷ್ಟು ರಕ್ಷಕೋ ಭವ ಅಂತ ಅರ್ಥ. ಸದಾ ನನ್ನನ್ನು ಚೆನ್ನಾಗಿ ರಕ್ಷಣೆ ಮಾಡು ಹಾಗೆ ಅಂತ. ಸಂಸಾರದಲ್ಲಿ ಇದ್ದವರಿಗೆ ರಕ್ಷಕ ಅಂದ್ರೆ ದೇವರು ಒಬ್ಬನೇ. ಅದರಿಂದ ನನಗೆ ರಕ್ಷಕನಾಗು ಅಂತ ಎಷ್ಟು ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಾರೆ ನೋಡಿ. ನಮಗ ಮಾತ್ರ ಅಲ್ಲ ರಕ್ಷಕನ್, ಆನಂದ ತೀರ್ಥರಿಂದ ಶುರು ಮಾಡಿ ಪ್ರತಿಯೊಬ್ಬ ಜೀವರಾಶಿಗೂ ರಕ್ಷಕನಾಗಿ ಇರುವವನು ದೇವರೊಬ್ಬನೇ. ಇಲ್ಲಿ ಶರಣಂ ಬಾದಕ್ಕೆ ಗೃಹ ರಕ್ಷಿತ್ರೋಹೋ ಅಂತ ಧಾತು ಇತ್ಯಭಿಧಾನ ಅಮರಕೋಶದಲ್ಲಿ ಹೇಳಿದ್ದಾರೆ. ಹಾಗೆಂತ ಅದರ ವ್ಯಾಖ್ಯಾನವನ್ನು ತಿಳಿಸಿದ್ದಾರೆ. ಅಧ್ಯಾಯೇ ಅಸ್ಮಿನ್ ಗಾಥಾಚ್ಛಂದ ಅಂತ. ನೀನು ಎಂಥವನಾಗಿದ್ದಿ? ಶುಭತಮ ಕಥಾಶಯ, ಉತ್ತಮ ಮಂಗಳ ಸ್ವರೂಪನಾಗಿದ್ದಿ. ಕಥಾಶಯ, ಗುರು ಶಿಷ್ಯರ ಕಥೆಯ ಮೂಲಕ ಅಂದರೆ ವಾದದ ಮೂಲಕ ತಿಳಿಯಲು ಯೋಗ್ಯನಾದವ. ಪರಮ ಸರ್ವೋತ್ತಮನಾದವ. ಸದಾ ಉದಿತ, ಸದಾ ಪ್ರಕಾಶಮಯನಾದವ. ಜಗದೇಕ ಕಾರಣ, ಜಗತ್ತಿಗೆ ಮುಖ್ಯ ಕಾರಣನಾದವ. ರಾಮ, ಆನಂದ ಸ್ವರೂಪನಾದವ. ರಮಾರಮಣ, ಲಕ್ಷ್ಮೀದೇವಿಗೂ ಆನಂದವನ್ನು ಕೊಡತಕ್ಕ ನೀನು ಸದಾ ಮಮ ಶರಣಂ ಭವ ಅಂದರೆ ನನಗೆ ರಕ್ಷಕನಾಗು ಹಾಗೆ ಅಂತ ಪ್ರಾರ್ಥನೆ. ಇತಿ ತವ ನುತಿವರ ಸತತ ರತೇರ್ಭವ ಸುಶರಣಮುರು ಸುಖತೀರ್ಥ ಮುನೇರ್ಭಗವನ್ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಇತಿ ದ್ವಾದಶಸ್ತೋತ್ರೇ ನವಮೋಧ್ಯಾಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.